ಇಂದಿನ ಅಧ್ಯಯನದಲ್ಲಿ ನಾವು ಷಟ್ಪದಿ ಪ್ರಕಾರಗಳು ಮತ್ತು ಷಟ್ಪದಿ ಎಂದರೇನು ಮತ್ತು ಷಟ್ಪದಿಯ ಸಾಮಾನ್ಯ ಲಕ್ಷಣಗಳ ಬಗ್ಗೆ ನೋಡೋಣ. ಷಟ್ಪದಿ, ಷಟ್ ಎಂದರೆ 6 ಎಂದರ್ಥ, ಮತ್ತು ಪದಿ ಎಂದರೆ ಪಾದ ಅಥವಾ ಸಾಲುಗಳು ಎಂದಾಗುತ್ತದೆ. ಷಟ್ಪದಿ 6 ಸಾಲುಗಳನ್ನು ಒಳಗೊಂಡಿರುತ್ತದೆ ಎಂಬ ಷಟ್ಪದಿ ಎಂಬ ಪದದ ಮೂಲಕವೇ ನಮಗೆ ಆ ಅರ್ಥ ನೀಡುತ್ತದೆ. ಮತ್ತು ನಾಗವರ್ಮ ತನ್ನ ಗ್ರಂಥವಾದ ಛಂದೋಬುದ್ಧಿ ಎಂಬಲ್ಲಿ ಈ ಷಟ್ಪದಿಯ ಲಕ್ಷಣವನ್ನು ವಿವರವಾಗಿ ತಿಳಿಸಿದ್ದಾನೆ. ಮತ್ತು ಷಟ್ಪದಿಯು ಮೊದಲಿಗೆ ಅಂಶಗಣಗಳಿಂದ ಕೂಡಿರುತ್ತದೆ, ಆನಂತರ ನಡುಗಣದ ಸಂದರ್ಭದಲ್ಲಿ ಮಾತ್ರಗಣಕ್ಕೆ ಬದಲಾವಣೆಯಾಗುತ್ತದೆ. ಮತ್ತು ಮಾತ್ರಗಣದಲ್ಲಿ 2 ವಿಭಾಗಗಳಾಗಿ ಷಟ್ಪದಿಗಳನ್ನು ವಿಂಗಡಿಸಬಹುದಾಗಿದೆ. ಒಂದು ಕಿರಿಯ ಷಟ್ಪದಿ ಅಂತ ಮತ್ತು ಹಿರಿಯ ಷಟ್ಪದಿ ಅಂತ 2 ವಿಭಾಗಗಳಾಗಿ ಮಾಡಲಾಗುತ್ತದೆ. ಷಟ್ಪದಿ ಎಂದರೇನು ಅನ್ನೋದಕ್ಕೆ ಷಟ್ಪದಿ ಮತ್ತು ಷಟ್ಪದಿಯನ್ನು ಯಾರು ಪ್ರಸ್ತಾಪ ಮಾಡಿದ್ರು, ಅದರ ಲಕ್ಷಣವನ್ನು ಯಾರು ಹೇಳಿದ್ರು ಅನ್ನೋದನ್ನ ಇಲ್ಲಿ ನಾವು ನೋಡಿದ್ದೀವಿ. ಮತ್ತು ನೆಕ್ಸ್ಟ್ ನಾವು ಷಟ್ಪದಿಯ ಪ್ರಕಾರಗಳನ್ನು ನೋಡ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದ್ದೀನಿ ಕಿರಿಯ ಷಟ್ಪದಿ ಮತ್ತು ಹಿರಿಯ ಷಟ್ಪದಿ ಅಂತ 2 ವಿಭಾಗವನ್ನು ಮಾಡಿದ್ವಿ ಅಂತ. ಅದರಲ್ಲಿ ಕಿರಿಯ ಷಟ್ಪದಿಗಳಲ್ಲಿ ಶರ ಷಟ್ಪದಿ, ಕುಸುಮ ಷಟ್ಪದಿಗಳನ್ನು ಕಾಣ್ತೇವೆ. ಹಾಗೂ ಹಿರಿಯ ಷಟ್ಪದಿಯಲ್ಲಿ ನಾವು ಭೋಗ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ಭಾಮಿನಿ ಷಟ್ಪದಿ, ವಾರ್ತಕ ಷಟ್ಪದಿ, ಉತ್ತಂಡ ಷಟ್ಪದಿ, ತಳ ಷಟ್ಪದಿಯನ್ನು ಕಾಣ್ತೇವೆ. ಷಟ್ಪದಿಯ ಪ್ರಕಾರಗಳು ಅಥವಾ ವಿಧಗಳನ್ನು ಒಟ್ಟಿಗೆ ಹೇಳೋದಾದರೆ ನಾವು 7 ಬಗೆಯ ಪ್ರಕಾರಗಳನ್ನು ಕಾಣ್ತೇವೆ. ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ವಾರ್ತಕ ಷಟ್ಪದಿ, ಉದ್ದಂಡ ಷಟ್ಪದಿ ಅಂತ. ಷಟ್ಪದಿ ಪ್ರಕಾರಗಳ ಸಾಮಾನ್ಯ ಲಕ್ಷಣವನ್ನು ನೋಡೋದಾದರೆ ಇದು 6 ಪಾದಗಳನ್ನು ಒಳಗೊಂಡಿರುತ್ತದೆ, ಅಂದರೆ 6 ಸಾಲುಗಳನ್ನು ಒಳಗೊಂಡಿರುತ್ತದೆ. ಮತ್ತು ಮೊದಲನೇ ಸಾಲು ಮತ್ತು 2ನೇ ಸಾಲು ಮತ್ತು 4ನೇ ಸಾಲು ಮತ್ತು 5ನೇ ಸಾಲುಗಳು ಸಮ ಆಗಿರುತ್ತದೆ. ಹಾಗೆ 3ನೇ ಸಾಲು ಮತ್ತು 6ನೇ ಸಾಲುಗಳು ಸಮನಾಗಿರುತ್ತದೆ. ಮೊದಲನೇ 3 ಸಾಲುಗಳನ್ನು ನಾವು ಪೂರ್ವಾರ್ಧ ಅಂತ ಕರಿತೇವೆ, ಮತ್ತು ನಂತರದ ಸಾಲುಗಳನ್ನು ನಾವು ಉತ್ತರಾರ್ಧ ಅಂತ ಕರಿತೇವೆ. ಜೊತೆಗೆ 3 ಮತ್ತು 6 ಸಾಲುಗಳಲ್ಲಿ ಕಡೆಯ ಅಕ್ಷರ ಲಘುವಾಗಿದ್ದರೂ ಅದನ್ನು ಗುರು ಎಂದು ನಾವು ಪರಿಗಣಿಸಬೇಕಾಗಿರುತ್ತದೆ. ಹೀಗೆ ನಾವು ಷಟ್ಪದಿಯ ಸಾಮಾನ್ಯ ಲಕ್ಷಣವನ್ನು ಕಾಣ್ತೇವೆ.